ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಲ್ಲ, ಈ ಅಶ್ವಿನಿ ಅವ್ರು ಯಾವ ರೇಂಜಿಗೆ ಯಾಮರಿಸ್ತಾರೆ ಅಂತಂದ್ರೆ, ಅಲ್ಲ ಈ ಸುದೀಪ್ ಸರ್ ಅಷ್ಟೇನೆ. ಸೊ ಅವ್ರು ಏನ್ ಗೊತ್ತಿಲ್ವಾ ಅಂತ, ಏನು ಅಲ್ಲಿ ಪಂಚಾಯತಿ ಮಾಡಿದ್ರು ಓಕೆ ಒಂದ್ ರೇಂಜ್ಗೆ, ಬಟ್ ಇಂಡೈರೆಕ್ಟ್ ಆಗಿ ಟ್ರೋಲ್ ಅಥವಾ ರೋಸ್ಟ್ ಮಾಡೋ ರೀತಿಯಲ್ಲಿ ಮಾಡಿದ್ರು ಸುದೀಪ್ ಸರ್. ಬಟ್ ಡೈರೆಕ್ಟ್ ಆಗಿ ಯಾಕೆ ಹೇಳ್ತಾ ಇಲ್ಲ ಈ ಕೆಲವೊಂದು ಸೀಸನ್ಗಳಿಂದ ಅಂತ ಅರ್ಥ ಆಗ್ತಿಲ್ಲ ನನಗೆ. ಆ ಒಂದು ರಾನೆಸ್ ಇತ್ತು ಗೊತ್ತಾ, ಒಂದು ಇದರಲ್ಲಿ ಪಂಚಾಯತಿನಲ್ಲಿ ಅದು ಕಾಣಿಸ್ತಾ ಇಲ್ಲ ಎಲ್ಲೂ ಕೂಡ. ಓನ್ಲಿ ಸುಮ್ಮನೆ ಪಾಲಿಶ್ಡ್ ಆಗಿ ಹೇಳುವಂತ ಒಂದು ಪ್ರಯತ್ನ ಪಡ್ತಿದ್ದಾರೆ. ಡೈರೆಕ್ಟ್ ಆಗಿ ಯಾಕೆ ಹೇಳ್ತಾ ಇಲ್ಲ ಅಂತ ಸುದೀಪ್ ಸರ್ ಮಾತಾಡ್ತಿರ್ಬೇಕಾದ್ರೆ ಆ ಅಶ್ವಿನಿ ಅವರ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಾಪಟ್ಟೆ ಇರಿಟೇಷನ್ ಅಂತ ಅನಿಸ್ತಾ ಇದೆ. ಅಂದ್ರೆ ಏನು ಅಂತ ಅದೇ ಒಂದು ಗತ್ತಲ್ಲಿ ಒಂದು ಆ ಪಶ್ಚಾತ್ತಾಪ ಅನ್ನೋದೇ ಕಾಣಿಸಲ್ಲ, ಆ ರೆಸ್ಪೆಕ್ಟ್ ಅನ್ನೋದು ಕಾಣಿಸಲ್ಲ. ಫುಲ್ ಒಂದು ರೀತಿನಲ್ಲಿ ಕಂಪ್ಲೀಟ್ ಆಗಿ ಫೇಕ್ನೆಸ್ ಅಂತ ಅನ್ನಿಸ್ತಾ ಇದೆ. ಈ ಕಡೆ ಸುದೀಪ್ ಸರ್ ಕಡೆಯಿಂದ ನಂಗೆ ಅನ್ಸುತ್ತೆ, ಆ ಕಡೆ ಅಶ್ವಿನಿ ಕಡೆಯಿಂದ ನಂಗೆ ಅನ್ಸುತ್ತೆ. ಸೊ ಆ ಒಂದು ಇದು ಅನ್ಸೋದೇ ಇಲ್ಲ. ಡೈರೆಕ್ಟ್ ಆಗಿ ಐ ಕಾಂಟ್ಯಾಕ್ಟ್ ಕೊಟ್ಬಿಟ್ಟು ಕೇಳ್ತಿದ್ದಾರೆ ಈ ಕ್ವಶನ್ ಅಶ್ವಿನಿ ಅವ್ರಿಗೆ ಡೈರೆಕ್ಟ್ ಆಗಿ ಅಂತ ಅನ್ನಿಸ್ತಾ ಇಲ್ಲ. ಅಥವಾ ಆ ಕಡೆಯಿಂದ ಕೂಡ ಅಷ್ಟೇನೆ. ಸೊ ನಾನು ತಪ್ಪು ಮಾಡಿದ್ದೀನಿ ಅನ್ನೋದಂತೂ ಕೂಡ ಡೈರೆಕ್ಟ್ ಆಗಿ ಹೇಳ್ತಾರೆ ಅಶ್ವಿನಿ ಕಡೆಯಿಂದ. ಸೊ ಯಾಕೆ ಇಂಡೈರೆಕ್ಟ್ ಆಗಿ ಜಾನ್ವಿ ಕಡೆಯಿಂದನೋ ಅಥವಾ ಕಾಕ್ರೋಚ್ ಕಡೆಯಿಂದನೋ ಸುದೀಪ್ ಸರ್ ಹೋಗ್ತಿದ್ರು ಅರ್ಥ ಆಗ್ತಿಲ್ಲ ನನಗೆ. ಅಥವಾ ಆ ಜೈಲಿನ ವಿಚಾರ ಮಾತಾಡ್ಬೇಕಾದಾಗೂ ಅಷ್ಟೇನೆ. ಅದು ಏನೋ ಸುಮ್ಮನೆ ಒಂದು ಕಾಟಾಚಾರ ಕೇಳಬೇಕಾಗಿತ್ತು, ಸುಮ್ಮನೆ ಕಾಟಾಚಾರ ಕೇಳಿದ್ವಿ. ಸುಮ್ಮನೆ ಒಂದು ಸಾರಿ ಕೇಳಿಸ್ಬೇಕಾಗಿತ್ತು, ರಘು ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ರು. ಇವರೇ ಡೈರೆಕ್ಟ್ ಆಗಿ ಹೇಳ್ಬೋದಾಗಿತ್ತು. ಅಥವಾ ಶಿಕ್ಷೆ ಅನ್ನೋ ರೀತಿಯಲ್ಲಿ ಅದೇನು ಎಲ್ಲಾ ಕ್ಯಾಮ್ರಾಗೂ ಇಡೀ ಕರ್ನಾಟಕಕ್ಕೆ ಕೇಳಿ ಅನ್ನುವಂಥದ್ದು. ಬಿಗ್ ಬಾಸ್ ಕೇಳಿ ಅನ್ನೋದಲ್ಲ, ಬಿಗ್ ಬಾಸ್ ಶಿಕ್ಷೆ ಕೊಡ್ತಾರೆ ಅನ್ನೋದಲ್ಲ. ಸೊ ಅದು ಇಡೀ ಕರ್ನಾಟಕಕ್ಕೆ ಕೇಳಿ ಅನ್ನುವಂಥದ್ದು. ಸೊ ಏನ್ ನಡೀತಿದೆ ಅದು? ಯಾಕೆ ಅಷ್ಟೊಂದು ಭಯ ಕೆಲವು ಕಂಟೆಸ್ಟೆಂಟ್ ಕಂಡ್ರೆ ನಿಮ್ಗೆ? TRP ಇದಕ್ಕೋಸ್ಕರನಾ? ಬೇರೆ ಕಂಟೆಸ್ಟೆಂಟ್ ತಂದು ಹಾಕಿ ಅಲ್ಲ, ಏನಕ್ಕೆ ಅಂತ ಬೇರೆ ಸೀಸನ್ಗಳಲ್ಲಿ ಬೇರೆ ಕಂಟೆಸ್ಟೆಂಟ್ಗಳನ್ನ ಅಷ್ಟೊಂದೆಲ್ಲ ರೂಬ್ತೀರಾ. ಸೊ ಅಷ್ಟೊಂದು ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ದಾರೆ. ತರಕಾರಿ ಕಟ್ ಮಾಡಲ್ಲ ಅಂತ ಹೇಳ್ತಾರೆ, ಆ್ಯಪಲ್ಗಳನ್ನ ತಿಂತಾರೆ. ಜೈಲಲ್ಲಿ ಇರೋದಕ್ಕಿಂತ ಬಾತ್ರೂಮಲ್ಲೇ ಜಾಸ್ತಿ ಇದ್ದಂಥದ್ದು. ಅಷ್ಟೊಂದೆಲ್ಲ ಮಾತಾಡ್ಬೇಕಾದ್ರೆ ಅಲ್ಲೇ ಸೈಲೆಂಟ್ ಆಗಿ ಕೂತಿರ್ತಾರೆ. ಬೇರೆಯವರು ಒಂಚೂರು ಮಾತಾಡಿದ್ರೆ ಅಷ್ಟೊಂದೆಲ್ಲ ಕೂಗಾಡ್ತಾರೆ. ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟು ಅಂತ ಹೇಳಿ ಅವ್ರನ್ನ ಒಂದು ರೀತಿಯಲ್ಲಿ ಬೇರೆ ಒಂದು ಪೋರ್ಟ್ರೇ ಮಾಡಕ್ ನೋಡ್ತಾರೆ. ಆ ಒಂದು ಟಾಸ್ಕ್ ವಿಚಾರದಲ್ಲಿ ನೋಡ್ತಾ ಇದ್ರೆ ಇಡೀ ಮನೆಯನ್ನ ಉಸ್ತುವಾರಿ ಮಾಡೋದು ಬಿಟ್ಬಿಟ್ಟು ಇಡೀ ಮನೆಯನ್ನ ತಗೊಂಡು ಹೋಗಿ ಅವ್ರ ವಿರುದ್ಧ ಕಟ್ಟಬೇಕು ಅನ್ನೋ ಪ್ರಯತ್ನ ಪಡ್ತಾರೆ. ಅದ್ರ ಬಗ್ಗೆ ಮಾತಾಡಲ್ಲ. ಅಷ್ಟೊಂದು ವ್ಯಂಗ್ಯವಾಗಿ ಅವ್ನು ಕಾಕ್ರೋಚ್ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ನಿಂತ್ಕೊಂತಾರೆ. ಅದನ್ನ ಡೈರೆಕ್ಟ್ ಆಗಿ ಕೇಳ್ಬೇಕಲ್ಲ. ಅವರು ಅಲ್ಲಿ ಮ್ಯಾನಿಪುಲೇಟ್ ಚೆನ್ನಾಗಿ ಮಾಡ್ತಿದ್ದಾರೆ. ಬಿಗ್ ಬಾಸ್ ಸುದೀಪ್ ಸರ್ಗೆ ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ. ಮಿಸ್ ಅಶ್ವಿನಿ ಅಂತ ಹೇಳ್ಬೇಕಲ್ಲ. ಸೊ ಮಿಸ್ ಅನ್ನೋದು ಅದು ಕರೆಕ್ಷನ್ ಮಾಡ್ಕೊಳ್ಳಿ ತಪ್ಪಿದ್ರೆ, ಓಕೆ. ಸೊ ಅವ್ರು ಹೇಳ್ತಿದ್ದಾರೆ, ಅಶ್ವಿನಿ ಅವರು ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡ್ತಾರೆ. ಪದದ ಅರ್ಥ ನಂಗೆ ಗೊತ್ತಿಲ್ಲ ಅಂತ ಹೇಳುವಂಥದ್ದು, ಬಟ್ ಅಲ್ಲಿಗೆ ಅದು ಹೈಲೈಟ್ ಮಾಡಬೇಡಿ ಅಂತ ಹೇಳುವಂಥದ್ದು. ಇದು ನಿಮ್ಗೆ ಗೊತ್ತಾಗ್ತಿಲ್ವಾ ಅವ್ರು ಡ್ರಾಮಾ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು? ಬಿಗ್ ಬಾಸ್ ಆದ್ರೂ ಆಗಿರ್ಬೋದು, ಸುದೀಪ್ ಸರ್ಗಾದ್ರೂ ಆಗಿರ್ಬೋದು. ಅಲ್ಲ, ಯಾಕೆ ಅದನ್ನ ನೀವು ಪ್ರಶ್ನೆ ಮಾಡಲ್ಲ? ಪ್ರಶ್ನೆ ಮಾಡ್ತೀರಾ, ಬಟ್ ಅದು ಇಂಡೈರೆಕ್ಟ್ ಆಗಿ ಹೊರಗಡೆ ಹೆಂಗೆ ಅನಿಸ್ತಾ ಇದೆ, ನೀವು ಅದಕ್ಕೆ ಆ ರೀತಿಯಲ್ಲಿ ಕಾಣಿಸ್ಕೊಂತಿದ್ದೀರಾ ಅಂತ. ಹೊರಗಡೆ ಕಾಣಿಸ್ತಿರೋದಲ್ಲ, ಅವ್ರು ಇರೋದೇ ಆ ರೀತಿಯಲ್ಲಿ. ಅವ್ರಿಗೆ ಪದದ ಅರ್ಥನೂ ಗೊತ್ತು. ಜಾನ್ವಿ ಹೇಳ್ತಿದ್ದಾರೆ ಅದ್ರ ಅರ್ಥ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕರೆಕ್ಟ್ ಆಗಿರುವಂತ ಅರ್ಥ ಗೊತ್ತಿಲ್ಲ, ಪೂರ್ತಿ ಅರ್ಥ ಗೊತ್ತಿಲ್ಲ. ಬಟ್ ಆದ್ರೂ ಕೂಡ ಅದನ್ನ ಟಿವಿಗಳಲ್ಲಿ ಟೆಲಿಕಾಸ್ಟ್ ಮಾಡದೇ ಇರುವಂತ ಒಂದು ಪದ ಅಂತ ಹೇಳ್ತಿದ್ದಾರೆ. ಅಂದ್ಮೇಲೆ ಅದ್ರ ಬಗ್ಗೆ ಯಾಕೆ ಅಟ್ಲೀಸ್ಟ್ ಅಶ್ವಿನಿ ಆಮೇಲೆ ತಿಳ್ಕೊಂಡು ಮಾತಾಡಬಹುದಿತ್ತಲ್ಲ ಅದ್ರ ಬಗ್ಗೆ. ನಾಟಕ ಮಾಡಿದ್ರು ಅಲ್ಲಿ ಧ್ರುವ ಅಂತ. ನನಗೆ ಇವಾಗ ಅರ್ಥ ಆಗ್ತಿಲ್ಲ, ಮಧ್ಯಾಹ್ನ ಅರ್ಥ ಆಗ್ತಿರಲಿಲ್ಲ ನನಗೆ. ಏನು ಇದು ಧ್ರುವ ಅಂತ ಏನೋ ವಿಷಯ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಬಟ್ ಅಲ್ಲಿ ಧ್ರುವ ಅಂತ ನಾಟಕ ಮಾಡ್ತಾರೆ. ಅದೇನು ಕೆಟ್ಟ ಪದ ಅಲ್ವಲ್ಲ. ಬೇರೆ ಎಲ್ಲರ ಹತ್ರ ಕೇಳ್ತಾ ಇದೀನಿ ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ. ಬಟ್ ಧ್ರುವ ಅಂತ ಹೇಳ್ದ ಅಲ್ಲಿ, ಮೇಡಮ್ ಅದು ಕೆಟ್ಟ ಪದನೋ ಗೊತ್ತಿಲ್ಲ, ಬಟ್ ಅದು ಒಳ್ಳೆ ಪದ ಅಂತೂ ಅಲ್ವೇ ಅಲ್ಲ ಅಂತ ಹೇಳ್ದ ಅಲ್ಲಿ. ಅಷ್ಟೆಲ್ಲ ಆದ್ಮೇಲೆ ಅಟ್ಲೀಸ್ಟ್ ಸಾರಿ ಕೇಳಬೇಕಾದ್ರೆ ಅಲ್ಲಿ ನಾಟಕ ಮಾಡ್ಕೊಂಡು ಕೇಳ್ತಿದ್ದಲ್ಲ. ಸೊ ಅವಾಗ ಹೇಳ್ಬೇಕಾಗಿತ್ತು, ಸುದೇ ಕರೆಕ್ಟ್ ಆಗಿ ಕೇಳು, ಇದು ಸೀರಿಯಸ್ ವಿಷಯ, ಹಂಗೆಲ್ಲ ನಾಟಕ ಮಾಡಕ್ ಹೋಗ್ಬೇಡ, ಡೈರೆಕ್ಟ್ ಆಗಿ ಕೇಳು ಅಂತ ಹೇಳ್ಬೇಕಾಗಿತ್ತು. ಏನ್ ಮಾಡಿದ್ರಲ್ಲಿ ಅವ್ನು ನಾಟಕ ಮಾಡೋದು ಏನ್ ಸಾರಿ ಕೇಳ್ತಿದ್ದಾನೆ, ನಗಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಆಯ್ತು ಬಾ, ಸಾಕು ಬಾ, ಆಯ್ತು ಬಾ ಅನ್ನೋ ರೀತಿನಲ್ಲಿ. ಅಂದ್ರೆ ಅವ್ನು ಸುಮ್ಮನೆ ಒಂದು ಕಾಟಾಚಾರಕ್ಕೆ. ಆ ಒಂದು ಯಾವುದು ರಕ್ಷಿತಾ ವಿಚಾರದಲ್ಲೂ ಕೂಡ ಹಂಗೆ ಮಾಡಿರುವಂಥದ್ದು. ಅವಳಿಗೆ ಹರ್ಟ್ ಆಗಿದೆ ಅಂತ ನನಗೆ ಗೊತ್ತಾಗ್ದಿಲ್ಲ ಸರ್, ಇವಾಗ್ಲೇ ಗೊತ್ತಾಗಿರುವಂಥದ್ದು ಇದೆಲ್ಲ ನೋಡಿದ್ಮೇಲೆ ಅಂತೆ. ಅಷ್ಟೊಂದೆಲ್ಲ ಗಲೀಜ್ ಮಾತಾಡಿದ್ದಾದ್ಮೇಲೂ ಕೂಡ ಅವಳಿಗೆ ಹರ್ಟ್ ಆಗಿದ್ದೆ ಅಥವಾ ಆಗಿಲ್ವಾ ಅನ್ನೋದು ಗೊತ್ತಿಲ್ವಂತೆ. ಇದು ಎಸ್ಕೇಪಿಸಮ್ ಅನ್ನೋದು ಬಿಟ್ರೆ ಇನ್ಯಾರಾದ್ರೂ ಬಂದು ಏನು ಅಂತ ಹೇಳ್ರಪ್ಪ. ಆಮೇಲೆ ಚಾನಲ್ ಅವರು ಹಂಗೆ ಇದಾರೆ, ಡೈರೆಕ್ಟ್ ಆಗಿ ಕೇಳಲಿಕ್ಕೆ ಏನ್ ಪ್ರಾಬ್ಲಮ್ಮು? ಭಯನಾ? ಬೇರೆಯವ್ರು ಕೇಳ್ತೀರಾ? ಬೇರೆ ಸೀಸನ್ಗಳೇ ಚೈತ್ರ ಕುಂದಾಪುರ ಆದ್ರೆ, ಹನುಮಂತು ಆದ್ರೆ, ಇನ್ ಬೇರೆಯವರಾದ್ರೆ ಡೈರೆಕ್ಟ್ ಆಗಿ ಹೋಗಿ ಕೇಳ್ತೀರಾ? ಜೊತೆಗೆ ಆ ಸುರೇಶ್ಗೂ ಒಂದು ಮಾತು ಹೇಳಿದ್ರು, ಆ ಸೆಡೆ ಅನ್ನೋ ಪದ ಲಾಸ್ಟ್ ಟೈಮು ಯಾರು ನಮ್ಮ ರಜತ್ ಆಡಿದಾಗ ರಜತ್ ಏನೂ ಹೇಳಿಲ್ಲ, ಸುರೇಶ್ಗೆ ಬೈದ್ರು. ಏನ್ರಿ ಎಷ್ಟು ಅಂತ ಅದನ್ನ ಹೈಲೈಟ್ ಮಾಡ್ತೀರಾ ನೀವು? ಎಲ್ಲ ಕ್ಯಾಮ್ರಾ ಹತ್ರ ಹೋಗಿ ಮಾತಾಡ್ತೀರಾ, ನಮ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ ಹಾಗೆ ಹೀಗಂತ ಸುರೇಶ್ಗೆ ಬೈದ್ರು. ಡೈರೆಕ್ಟ್ ಆಗಿ, ಇಂಡೈರೆಕ್ಟ್ ಅಲ್ಲ ಡೈರೆಕ್ಟ್ ಆಗಿ ಬೈದ್ರು ಸುರೇಶ್ಗೆನೆ. ಇವ್ನು ಬೇಕು ಅಂತ ಮಾಡ್ತಿದ್ದಾನೆ, ಅದನ್ನ ಹೈಲೈಟ್ ಆಗಿ ಯೂಸ್ ಮಾಡ್ಕೊಳ್ಳಿಕ್ಕೆ ಅನ್ನೋ ರೀತಿನಲ್ಲಿ. ರಜತ್ಗೆ ಒಂದು ಮಾತಾಡಲಿಲ್ಲ. ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ
ಯಾರು ಮಾತಾಡಲ್ಲ, ಯಾರು ಇವ್ರಿಗೆ TRP ತಂದ್ಕೊಡ್ತಾರೆ, ನೆಗೆಟಿವ್ ಆಗಿ ತಂದ್ಕೊಡೋರು, ಪಾಸಿಟಿವ್ ಆಗಲ್ಲ. ಆ ಒಂದು ಇದರಲ್ಲಿ ಸೀಸನ್ ಕೂಡ ಹನುಮಂತನ ಕಡೆಯಿಂದ ಪಾಸಿಟಿವ್ ಆಗಿ ಬರ್ತಾ ಇತ್ತು. ಓಕೆ, ಸೊ ಅವನ ಬಗ್ಗೆ ಮಾತಾಡ್ಲಿಲ್ಲ, ಅಂದ್ರೆ ಅವನನ್ನ ಸಪೋರ್ಟ್ ಆಗಿ ಮಾತಾಡಲಿಲ್ಲ. ಆ ಒಂದೇ ಒಂದು ಮಾತಾಡಿರುವಂಥದ್ದಲ್ಲಿ ಏನು ಗೊತ್ತಾ, ಹನುಮಂತ ಟಾಸ್ಕ್ ರದ್ದಾದ್ರೆ ರದ್ದಾಗ್ಲಿ, ನಾನಂತೂ ಟಾಸ್ಕ್ ಕಂಟಿನ್ಯೂ ಮಾಡಲ್ಲ. ಬಿಕಾಸ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿತ್ತು, ಅಲ್ಲಿ ಸಾಲ್ವ್ ಮಾಡ್ಕೊಬೇಕಾಗಿತ್ತು. ಒಂದು ಚಂದ್ರ ಕುಂದಾಪುರ ಇದ್ರು, ಇನ್ನೊಂದು ಉಸ್ತುವಾರಿಯಾಗಿ ಹನುಮಂತ ಇದ್ದ. ಸೊ ಆ ಒಂದು ಇಶ್ಯೂ ಸಾಲ್ವ್ ಆಗೋ ಗಂಟ ಇದು ನಾನು ಕಂಟಿನ್ಯೂ ಮಾಡಲ್ಲ, ರದ್ದಾದ್ರೆ ಆಗ್ಲಿದ್ದು, ಇಷ್ಟೇ ಅಂದಿರೋವಂಥದ್ದು. ಸುದೀಪ್ ಸರ್ ಯಾವ ರೇಂಜಿಗೆ ಮಾತಾಡಿದ್ರು ಗೊತ್ತಾ, ಹೊರಗಡೆ ಎಷ್ಟೇ ಓಟ್ ಬರಲಿ ನಿಮಗೆ, ನಿಮ್ಮನ್ನ ಆಚೆ ಕಳಿಸುವಂಥದ್ದು ನಾನು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಅಷ್ಟೇ ಹಾರ್ಷ್ ಆಗಿ ಇಲ್ಲಿ ಏನಕ್ಕೆ ಮಾತಾಡಲ್ಲ ಗೊತ್ತಿಲ್ಲ. ಸುಮಾರು ವಿಷಯಗಳಿತ್ತು ಇವತ್ತು ಮಾತಾಡ್ಲಿಕ್ಕೆ, ಯಾವ್ದನ್ನು ಮಾತಾಡ್ಲಿಲ್ಲ. ಕೆಲವು ಇವೇ ಹಿಡ್ಕೊಂಡ್ಬಿಟ್ಟು ರುಬ್ಬಾಡಿದ್ರು, ಅಭಿಪ್ರಾಯಗಳು ಅವು ಇವು. ಆ ವೈಲ್ಡ್ ಕಾರ್ಡ್ಗಳಿಗೆ ಇವ್ರ ಮೇಲೆ ಅಭಿಪ್ರಾಯ ಏನಿದೆ, ಅವ್ರದ್ದು ಇವು ಆಲ್ರೆಡಿ ಜನ ನೋಡೋರು ಸ್ವಾಮಿ, ಡೈಲಿ ನೋಡ್ತಾವ್ರು ಯಾರ್ಯಾರ ಅಭಿಪ್ರಾಯ ಏನೇನು ಅಂತ. ಅಲ್ಲಿ ಹೇಳೋವಂಥ ಅಭಿಪ್ರಾಯನೇ ಬೇರೆ ಎಪಿಸೋಡ್ಗಳಲ್ಲಿ, ನಿಮ್ ಮುಂದೆ ಬಂದು ಹೇಳೋವಂಥ ಅಭಿಪ್ರಾಯಗಳೇ ಬೇರೆ. ಅಲ್ಲಿ ಇರೋವಂಥವ್ರು ಒಂದು 3-4 ಜನ ಅಂದ್ರೆ ಹಾನೆಸ್ಟ್ ಆಗಿ ಇರೋವಂಥವ್ರು, ಹಿಂದೆನು ಮುಂದೆನು. ಇನ್ನು ಮಿಕ್ಕಿದವ್ರು ಎಲ್ಲರೂ ಕೂಡ ಫೇಕ್ಗಳೇ, ಪುಂಗಿದಾಸರೇ ಇದ್ದಾರೆ. ಅದ್ರಲ್ಲಿ ಮುಖ್ಯವಾಗಿ ಇವರು 2-3 ಜನ ಇದಾರಲ್ಲ, ನಿಮ್ಮ ತ್ರಿಮೂರ್ತಿಗಳು ಇದಾರಲ್ಲ, ಅವ್ರಂತೂ ಅಲ್ಲಿ ಹೇಳೋದಕ್ಕೂ ಇಲ್ಲಿ ಹೇಳೋದಕ್ಕೂ ಸಂಬಂಧನೇ ಇರಲ್ಲ. ಅಲ್ಲಿ ಒಳ್ಳೆ ರೌದ್ರಾವತಾರದಿಂದ ಇರ್ತಾರೆ, ನಿಮ್ ಮುಂದೆ ಬಂದ ತಕ್ಷಣ ಒಳ್ಳೆ ಹಸು ತರ ಆಗ್ಬಿಡ್ತಾರೆ. ಏನ್ ನಾಟಕಗಳು ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಈ ವಾರದಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅವ್ರದ್ದು ಈ ಪಂಚಾಯತಿ ಬರೋಷ್ಟೊತ್ತಿಗೆ ಅದನ್ನ ಹೆಂಗಾದ್ರೂ ಮಾಡಿ ಏನಾದ್ರೂ ಒಂದು ಮ್ಯಾನಿಪುಲೇಟ್ ಮಾಡಿ ಅದನ್ನ ಗೊತ್ತಿಲ್ಲ ಅಮಾಯಕರ ರೀತಿಯಲ್ಲಿ ನಿಂತ್ಕೊಳ್ಳುವಂತ ಪ್ರಯತ್ನ. ಅದನ್ನ ಸೆಕೆಂಡ್ ವೀಕ್ ಅಲ್ಲಿ ಓಪನ್ ಆಗಿ ಹೇಳ್ಕೊಂಡವ್ರೆ, ಇವಾಗ ಅದನ್ನ ಹೈಡ್ ಮಾಡ್ಕೊಂಡು ಗೊತ್ತಾಗದೇ ಇರೋ ರೀತಿಯಲ್ಲಿ ಮಾಡ್ತಿದ್ದಾರೆ ಅಷ್ಟೇನೆ. ಅದು ಬಿಟ್ರೆ ಇನ್ನೇನಿಲ್ಲ. ಆಮೇಲೆ ಈ ಒಂದು ಎಪಿಸೋಡ್ ಅಲ್ಲಿ ಏನಿತ್ತು ಹೇಳಿ, ಏನು ಇರಲಿಲ್ಲ. ಸ್ಟಾರ್ಟಿಂಗ್ ಇಂದ ಅವ್ರ ಅಭಿಪ್ರಾಯ ಏನು, ಇವ್ರ ಅಭಿಪ್ರಾಯ ಏನು, ಅದರಲ್ಲೇನೆ ಅರ್ಧ ಒಂದು ಎಪಿಸೋಡ್ ಮುಗಿಸಿದ್ರು. ಅದಾದ್ಮೇಲೆ ಅದು ಸೆಡೆ ಅನ್ನೋ ಪದಕ್ಕೆ ಅದಕ್ಕೊಂದು 30 ನಿಮಿಷ 35 ನಿಮಿಷ ತಗೊಂಡ್ರು. ಅದಕ್ಕೆ ಕಾರಣ ಸುದೀನೇ. ಸ್ಟಾರ್ಟಿಂಗ್ ಇಂದ ಅದನ್ನ ಒಂದು ರೀತಿಯಲ್ಲಿ ಒಳ್ಳೆ ಪದ ಅನ್ನೋ ರೀತಿಯಲ್ಲಿ ಪೋಟ್ರೆ ಮಾಡಕ್ ಸ್ಟಾರ್ಟ್ ಮಾಡ್ದ. ಕೊನೆಗೆ ಏನ್ ಮಾಡ್ದ, ತಲೆ ಬಗ್ಗಿ ಸಾರಿ ಕೇಳೋ ರೇಂಜಿಗೆ ಬಂದ. ಅಷ್ಟೊಂದು ಬೇಕಿತ್ತ ಅವನಿಗೆ? ಅಷ್ಟೊಂದು ಬೇಕಿತ್ತ? ಆಮೇಲೆ ಆ ರೂಲ್ಸ್ಗಳನ್ನ ಬ್ರೇಕ್ ಮಾಡಿರೋ ಇದ್ರಲ್ಲೂ ಕೂಡ ಇವಂದೇ ಕೆಲಸ ಇದ್ದಂಥದ್ದು. ಹಂಗ್ ನೋಡಕ್ ಹೋದ್ರೆ ಅವನಿಗೆ ಇದ್ರಲ್ಲೂ ತಗೊಬೇಕಾಗಿತ್ತು, ತಗೊಳ್ಳಿಲ್ಲ. ಇಲ್ಲಿ ಆ ವಿಚಾರದ ಬಗ್ಗೆ ಮಾತಾಡ್ಲಿಲ್ಲ. ಸುಮಾರು ವಿಚಾರಗಳಿದ್ವು ಮಾತಾಡ್ಲಿಕ್ಕೆ, ಇಲ್ಲಿ ಅದೆಲ್ಲ ಮಾತೇ ಆಡ್ಲಿಲ್ಲ. ಏನಕ್ಕಂತ ಅರ್ಥ ಆಗ್ಲಿಲ್ಲ ನನಗೆ. ವೈಲ್ಡ್ ಕಾರ್ಡ್ ಅಲ್ಲಿ ಬಂದಂತವ್ರು ಕ್ಯಾಪ್ಟನ್ ಆಗಿದ್ದಕ್ಕೆ ಧಿಕ್ಕಾರ ಅಂತ ಕೂಗಿದ್ರು ಕೆಲವರೆಲ್ಲರೂ ಅಲ್ಲಿ. ಸೊ ಅದನ್ನ ಆತರ ಕೂಗ್ಬೋದಾಗಿದ್ರೆ, ರೂಲ್ಸ್ಗಳನ್ನ ಬೇಕು ಅಂತಾನೆ ಅಲ್ಲಿ ಇದು ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಯಾಕೆ ಮಾತನಾಡ್ಲಿಲ್ಲ? ಮತ್ತೆ ಅವ್ರವ್ರಿಗೆ ಬೇಕಂಗ ಅವ್ರ ನಡ್ಸ್ಕೊಂಡು ಹೋಗ್ತಿದ್ದಾರೆ ಶೋನ, ಅಷ್ಟೇನೆ. ಅದು ಬಿಟ್ರೆ ಇನ್ನೇನಿಲ್ಲ. ನಾನು ಹೇಳದ್ನಲ್ಲ, ಯಾರು ಸೈಲೆಂಟ್ ಆಗಿರೋರು, ಅವರಿಗೆ ಶೋಗೆ ಬೇಕಾಗದೇ ಇರೋಂಥವ್ರು ಏನಾದ್ರು ಮಾತಾಡಿದ್ರೆ ಮೇ ಬಿ ಹಂಗೆ ಮಾತಾಡ್ತಾರೆ ಅಂತ ಅನ್ಸುತ್ತೆ ನನಗೆ. ರ್ಯಾಶ್ ಆಗಿ, ರಾ ಆಗಿ. ಇವತ್ತಿನ ಎಪಿಸೋಡಲ್ಲಿ ಏನಿದೆ, ಬರೀ ಅದೇ ಅಭಿಪ್ರಾಯಗಳನ್ನ ಕೇಳ್ಕೊಂಡು ಹೋಗಿದ್ದಾರೆ. ಅದು ಬಿಟ್ರೆ ಇನ್ನೇನಿಲ್ಲ. ಆ ಸೆಡೆ ಒಂದು ಪದ ಒಂದು. ಆಮೇಲೆ ಧ್ರುವಂತ್ ಬಗ್ಗೆ ಮಾತಾಡಿದ್ರು. ವಿಟಿಗಳನ್ನ ಅವಾಗ ಬೇಕಾದವ್ರಿಗೆ ಮಾತ್ರ ಪ್ಲೇ ಮಾಡಿಸ್ತಾರೆ. ಏನ್ ನಡೀತಿದೆ ಅಂತ ಅರ್ಥ ಆಗ್ತಿಲ್ಲ. ಅಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ಅಂತ? ನನಗೇನೋ ಸ್ವಲ್ಪ ಕೆಲವೊಂದು ನೋಡ್ತಾ ಇದ್ರೆ ಬೋರಿಂಗ್ ಅಂತ ಅನಿಸ್ತಾ ಇದೆ. ಒಂದು, ಇವರು ಮೊದಲನೇದಾಗಿ ವಾರಗಳಲ್ಲಿ ಟಾಸ್ಕ್ಗಳನ್ನ ಕೊಡ್ತಾ ಇಲ್ಲ. ಬರೀ ಈ ಕಿತ್ತಾಟಗಳನ್ನೇ ಮಾತುಕತೆ ನಡೀತಾ ಇದೆ. ಮಾತೆತ್ತಿದ್ರೆ ಮಾತು ಇದು ಮಾಡ್ತು ಅಂತ ಕರೆಕ್ಟಾಗಿ ಅವ್ರಿಗೆ ಬಿಸಿ ಆಗ್ಲಿಕ್ಕೆ ಟಾಸ್ಕ್ಗಳನ್ನ ಕೊಡಿಯಲ್ಲ. ಡೈಲಿ ಒಂದು ಅಟ್ಲೀಸ್ಟ್ ಒಂದು ಟಾಸ್ಕ್ ಇಡಿ, ವಾರದ ಟಾಸ್ಕ್ ಅಂತ ಇಡಿ. ಈ ದೀಪಾವಳಿ ಹೋಯ್ತು, ಅಟ್ಲೀಸ್ಟ್ ಒಂದು ಹಳ್ಳಿ ಬಗ್ಗೆ ಒಂದು ಟಾಸ್ಕ್ ಕೊಟ್ಟಿದ್ರೆ ಟಾಸ್ಕ್ ಆಗಿರೋದಾ? ಅದೆಲ್ಲ ಏನಿಲ್ಲ, ಬರೀ ಕಿತ್ತಾಡ್ಲಿಕ್ಕೆ ಹಚ್ತೀರ. ಅದು ಯಾವ್ದೊಂದು ತಂದವ್ರು ಇವಾಗ, ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ. ಅದೆಲ್ಲ ಟೈಲರ್ ಅದಕ್ಕೆ. ಇದು ಒಂಥರ ಇದು ಜಗಳ ಹಚ್ಚೋ ಅಂತ ಎಕ್ಸ್ಪೆಕ್ಟ್ ಅದು ಆ ಥರದ್ದು ಟ್ವಿಸ್ಟ್ ಅದು. ಅದು ಬಿಟ್ರೆ ಇನ್ನೇನಿಲ್ಲ. ಇವ್ರೇನೋ ಒಂದು ಆಪ್ಷನ್ ಕೊಡ್ತಾರೆ ಇಡೀ ಟೀಮ್ಗೆ ಮೋಸ ಮಾಡಿ ಇದು ಮಾಡ್ಲಿಕ್ಕೆ, ಮೀನ್ಸ್ ಅವ್ರ ಲೆಕ್ಕದಲ್ಲಿ. ಸೊ ಅದನ್ನ ಇವ್ರು ತಗೊಂತಾರೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೆಂಗ್ ನೋಡಕ್ ಹೋದ್ರೆ ಇದಕ್ಕೆಲ್ಲ ವಿರುದ್ಧವಾಗಿದ್ದೆ. ಯಾವ್ದಕ್ಕೆ ಹೇಳಿ? ಸೊ ಇಬ್ರು ಟೀಮ್ ಪ್ಲಾನ್ ಮಾಡ್ಕೊಂಡು ಇನ್ನೊಂದು ಟೀಮ್ ಸೋಲ್ಸೋವಂಥದ್ದು, ಅಥವಾ ಈ ರೀತಿನಲ್ಲಿ ಸೊ ತಮ್ಮ ಟೀಮ್ಗೆನೆ ತಾವು ಕನ್ನ ಹಾಕುವಂಥದ್ದು, ಇದಕ್ಕೆಲ್ಲ ವಿರುದ್ಧವಾಗಿದ್ದೆ ನಾನು. ಇದೆಲ್ಲ ಕೆಲವೊಂದು ಸೀಸನ್ ನೋಡ್ಕೊಂಡು ಬಂದಾದ್ಮೇಲೆ ನನಗೆ ಅದು ಅರ್ಥ ಆಗೋಗ್ಬಿಟ್ಟಿದೆ. ಇದು ಒಂದು ರೀತಿನಲ್ಲಿ ಬಿಗ್ ಬಾಸ್ ಅಲ್ಲಿ ಇದನ್ನ ಮಾಡಿದ್ರೆ ಅದು ಒಂಥರ ಪಂಟ್ರು. ಸೊ ಅವ್ರು ಒಂಥರ ಇಂಟೆಲಿಜೆಂಟು, ಇದು ಸ್ಟ್ರಾಟಜಿ ಅನ್ನೋ ರೀತಿಯಲ್ಲಿ ಆಗಿದೆ. ನೀವು ಅಬ್ಸರ್ವ್ ಮಾಡಿ, ನಂದು ಮೇ ಬಿ ಬಿಗ್ ಬಾಸ್ ಸೀಸನ್ 11 or 10 ಇದ್ರ ಬಗ್ಗೆ ನಾನು ಸಿಕ್ಕಾಪಟ್ಟೆ ವಿರೋಧ ಮಾಡಿದ್ದೀನಿ. ಸೊ ಮೇ ಬಿ 11 ಅಂತ ಅನ್ಸುತ್ತೆ. ಲಾಸ್ಟ್ ಟೈಮ್ ಮಂಜಾಣ ಈ ರೀತಿಯಲ್ಲಿ ಮಾಡ್ತಾ ಇದ್ರು, ಪ್ಲಾನ್ ಮಾಡ್ಕೊಂಡು ಕೆಲವು ಟೀಮ್ ಜೊತೆಗೆ ಪ್ಲಾನ್ ಮಾಡ್ಕೊಂಡು ಒಂದು ಟೀಮ್ನ ಸೋಲಿಸ್ತಾ ಇದ್ರು. ನಾ ಇದ್ರ ಬಗ್ಗೆ ವಿರುದ್ಧವಾಗಿದ್ದೆ. ಬಟ್ ಅಲ್ಲಿಂದ ಏನಾಯ್ತಂದ್ರೆ ಸುದೀಪ್ ಸರ್ ಹೇಳಿದಾದ್ಮೇಲೆ ಅದು ಒಂದು ರೀತಿಯಲ್ಲಿ ಸ್ಟ್ರಾಟಜಿ ಅನ್ನೋ ರೀತಿಯಲ್ಲಿ ಅದನ್ನ ಕನ್ವರ್ಟ್ ಮಾಡಿದ್ರು. ಸೊ ಅವಾಗಿಂದ ನಾನು ಫಿಕ್ಸ್ ಆಗಿದ್ದೀನಿ, ಒಟ್ಟಿನಲ್ಲಿ ಏನಾದರೂ ಮಾಡಿ ಬಿಗ್ ಬಾಸ್ ರೂಲ್ಸ್ ಇಟ್ಕೊಂಡು ಸೊ ಅದನ್ನ ಹೇಗ್ ಬೇಕಾದ್ರೂ ಗೆದಿರಿ ಅನ್ನೋ ರೀತಿಯಲ್ಲಿ ನಾನು ಫಿಕ್ಸ್ ಆಗಿದ್ದೀನಿ ಇವಾಗ. ಇದೆಲ್ಲ ನನಗೆ ತಪ್ಪು ಅಂತ ಅನ್ಸೋದಿಲ್ಲ ಈ ತರ ಒಂದು ಕ್ಯಾಪ್ಟನ್ಸಿ ಅಂತ ಬಂದಾಗ. ಸೊ ನಮ್ಮ ತಂಡನೇ ಸೋಲ್ಸ್ಬಿಟ್ಟು ನಾನು ಕ್ಯಾಪ್ಟನ್ ಆಗುವಂಥದ್ದು, ಇದು ಸ್ವಾರ್ಥ ಅಂತಂದ್ರೂ ಕೂಡ ಇದು ಸರಿ ನನ್ನ ಪ್ರಕಾರ. ಬಿಗ್ ಬಾಸ್ ಶೋ ಅಂತ ಬಂದಾಗ ಜೀವನದಲ್ಲ. ಸೊ ಆ ಲೆವೆಲ್ ಬಂದು ನಿಂತ್ಕೊಂಡಿದ್ದೀನಿ.
ಬಟ್ ಈ ರೂಲ್ಸ್ಗಳು ಅದು ಇದು ಎಲ್ಲ ಕೆಲವರಿಗೆ ಮಾತ್ರ ಅಂತ ಅನ್ಸುತ್ತೆ. ಸೊ ಅದೇ ರೀತಿನಲ್ಲಿ ಏನ್ ಅವ್ರು ಮಾಡಿದ್ದೆ ಆಟ, ಅವ್ರು ಮಾಡಿದ್ದೆ ಓಟ, ಅವರೇ ಗೆಲುವು ಅಷ್ಟೇ. ಒಂದೇನಂತಂದ್ರೆ ಹೇಳ್ಬಿಡ್ತೀನಿ, ಏನ್ ಅಲ್ಲಿರೋದೇ 3 ಜನ ಇವತ್ತಿನ ಎಪಿಸೋಡ್ ಅಲ್ಲಿ. ಯಾರ ಮೇಲೆ ಕ್ಯಾಮ್ರಾ ಇತ್ತು ಹೇಳಿ? ಇವ್ರು 3 ಜನ, ಕಾಕ್ರೋಚು, ಜಾನ್ವಿ, ಅದು ಬಿಟ್ರೆ ಅಶ್ವಿನಿ ಅವರು. ಇನ್ನು ಸ್ವಲ್ಪ ಜನ ಅಂತೂ ಅಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಕಾಣಿಸ್ಲಿಲ್ಲ, ಸುಮ್ಮನೆ ಬಂದು ನಿದ್ದೆ ಹೊಡ್ಕೊಂಡು ಹೋಗ್ಬೇಕಷ್ಟೇ. ಅಲ್ಲಿ ಯಾರು ಗಿಲ್ಲಿನೂ ಕಾಣಿಸ್ಲಿಲ್ಲ, ಅವನ ಬಗ್ಗೆ ಅಷ್ಟೇನ್ ಮಾತಾಡ್ಲಿಲ್ಲ. ಅಂಡ್ ಧನುಷ್, ಅಭಿ, ಸ್ಪಂದನ, ಮಲ್ಲಮ್ಮ ಅಂತೂ ಸೀಸನ್ ಏನಕ್ಕಿದ್ರ ಗೊತ್ತಿಲ್ಲ, ಮಾಳು ಏನಕ್ಕಿದಾರಂತೋ ಗೊತ್ತಿಲ್ಲ. ಕಣ್ಣಿಗೆ ಕಾಣದೇ ಇರೋರು ಇಷ್ಟು ಜನ ಇದಾರೆ ನನಗೆ. ಅವ್ರು ಏನಕ್ಕೆ ಬಂದಾರೋ ಗೊತ್ತಿಲ್ಲ ನನಗೆ. ಅವ್ರಿಗೆ ಅಲ್ಲಿ ಸ್ಪೇಸು ಇಲ್ಲ ಹಂಗ್ ನೋಡಕ್ ಹೋದ್ರೆ. ಆಮೇಲೆ ಈ ಶೋಗ್ ಹೋಗ್ಬೇಕು ಅಂದ್ರೆ ಅವನಿಗೆ ಕರೆಕ್ಟಾಗಿ ಮಾತಾಡಕ್ ಬರ್ಬೇಕು. ಇಂಟ್ರೋವರ್ಟ್ ಇದ್ದವ್ರಂತೂ ಈ ಶೋಗ್ ಹೋಗ್ಲೇಬಾರ್ದು. ಯಾಕೆ ಹೇಳಿ? ಅಲ್ಲಿ ಹೋದ್ಮೇಲೆ ಕಿರ್ಚಾಡ್ಬೇಕು, ಅದ್ರ ಜೊತೆಗೆ ಮಿಂಗಲ್ ಆಗ್ಬೇಕು ಫೋರ್ಸ್ಫುಲ್ ಆಗಿ. ಇವಾಗ ನಾನು ತಗೊಂಡ್ರೆ ನಾನು ಇಂಟ್ರೋವರ್ಟ್ ಅಪ್ಪ, ನಾನು ಜಾಸ್ತಿ ಎಲ್ಲೂ ಹೊರಗಡೆ ಹೋಗಲ್ಲ ಅಥವಾ ಬೇರೆಯವ್ರ ಜೊತೆ ಮಾತಾಡಲ್ಲ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಅಂತವ್ನು ಹೋಗಿ ಬಿಗ್ ಬಾಸ್ ಮನೆ ಒಳಗೆ ಅಂದ್ರೆ ಫೋರ್ಸ್ಫುಲಿ ಅವ್ನು ಮಾತಾಡಕ್ ಹೋಗ್ಬೇಕಾಗುತ್ತೆ. ಅದು ಫೇಕ್ನೆಸ್ ಅಲ್ವಾ? ಹಂಗಿದ್ರೆ ತಾನಾಗಿರ್ಬೇಕು ಅಂತಾರೆ. ಈ ಬಿಗ್ ಬಾಸ್ ಬಂದಾದ್ಮೇಲೆ ನಮ್ದು ಒಂದು ದೃಷ್ಟಿಕೋನ ಬದಲಾಗಿದೆ. ಬಿಗ್ ಬಾಸ್ ಅಂದ್ಮೇಲೆ ಹಿಂಗಿರ್ಬೇಕು. ಓಕೆ, ಬಿಗ್ ಬಾಸ್ ಹೊರಗಡೆ ಬೇಕಾದ್ರೆ ಹೆಂಗಾದ್ರೂ ಇರಿ ನೀನು. ನಾನೇ ಹೇಳ್ತೀನಿ, ಇವಾಗ ನಾನೇ ಇಂಟ್ರೋವರ್ಟ್ ಆದವನು. ಬಿಗ್ ಬಾಸ್ ಮನೆ ಒಳಗೆ ಒಬ್ಬ ಇಂಟ್ರೋವರ್ಟ್ ಹೋದ್ರೂ ಕೂಡ ನಾನು ಹೇಳ್ತೀನಿ ಅವನು ಮಾತಾಡ್ಬೇಕು ಅಂತ. ಬಿಕಾಸ್ ಅವನಲ್ಲಿ ಸುಮ್ಮನೆ ಕೂರಂಗಿಲ್ಲ. ಬಿಗ್ ಬಾಸ್ ಆಟ ಅಂತ ಬಂದಾದ್ಮೇಲೆ ಅವ್ನು ಎಕ್ಸ್ಟ್ರೋವರ್ಟ್ ಕನ್ವರ್ಟ್ ಆಗ್ಲೇಬೇಕು. ಅವ್ನು ಏನಾದ್ರೂ ಮಾಡ್ಲಿ ಒಟ್ಟಿನಲ್ಲಿ ಕನ್ವರ್ಟ್ ಆಗ್ಬೇಕು. ಅವನು ಆ ಶೋಗೋಸ್ಕರನಾದ್ರೂ ಆ ಒಂದು 100 ದಿವಸಕ್ಕೋಸ್ಕರ ಕನ್ವರ್ಟ್ ಆಗ್ಬೇಕು ಅವನು. ಹೌದು, ಅವ್ನು ಫೇಕ್ ಆಗಿ ಆಡ್ಲೇಬೇಕಲ್ಲಿ. ತನ್ನದಿಂದ ಆಡ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಇದೆ ಗುರು. ಅಲ್ಲಿ ಸ್ವಲ್ಪ ಫೇಕ್ನೆಸ್ ಇರ್ಬೇಕಾಗುತ್ತೆ ಅಲ್ಲಿ. ಆ ತರ ಆಡಿದ್ರೂ ಕಷ್ಟ, ಈ ತರ ಆಡಿದ್ರೂ ಕಷ್ಟ. ಒಟ್ಟಿನಲ್ಲಿ ಬಿಗ್ ಬಾಸ್ ಅನ್ನೋದೇ ತುಂಬಾ ಒಂದು ದೊಡ್ಡ ಕಷ್ಟದ ಕೆಲಸ ಅಂತ ಅನ್ಸುತ್ತೆ ಒಳಗಡೆ ಹೋದಂತವ್ರಿಗೆ. ಬಟ್ ಅದಕ್ಕೆ ಇವಾಗ ಸುಮಾರು ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಅದಕ್ಕೆ ಹೋಗಕ್ ಮೇ ಬಿ ಹಿಂಜರಿತಾರೆ ಅಂತ ಅನ್ಸುತ್ತೆ. ಸ್ವಲ್ಪ ಕೆಲವು ಜನಗಳು ಈ ಸೀರಿಯಲ್ ಅಲ್ಲಿ ಇರುವಂತವ್ರು ಅಥವಾ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಂಥವ್ರಿಗೆ ತಗೊಂಡೋಗಿ ಹಾಕ್ತಿದಾರೆ. ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ತಗೊಳ್ಳಿ, ನೀವು ಈಗ ತಗೊಳ್ಳಿ, ಅವಾಗ ಬರುವಂತ ಕಂಟೆಸ್ಟೆಂಟ್ ಹೆಂಗಿದ್ರು, ಸೊ ಇವಾಗ ಬರೋರು ಹೆಂಗಿದ್ದಾರೆ ಅಂತ ಅದರಲ್ಲೇ ಗೊತ್ತಾಗುತ್ತೆ. ಸೊ ಆ ಶೋ ಯಾರಿಗೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ನನಗೆ ಅನ್ಸಿರೋದನ್ನ ಈ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಬಾಯ್.